ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಡೂಯಿಂಗ್ ದ ಲೆಸನ್ ಸಾಧಕರು ಫ್ರಮ್ 6th ಸ್ಟ್ಯಾಂಡರ್ಡ್ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ ಆ್ಯಂಡ್ ದಿಸ್ ಇಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದ ಸಾಧಕರು. ಇವತ್ತು ನಾವು 6ನೇ ತರಗತಿಯ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಭಾಗ 2 ಆಫ್ ಸಾಧಕರು ಪಾಠವನ್ನು ಮಾಡ್ತಿದ್ದೀವಿ. ಪಾರ್ಟ್ 2 ಆಫ್ ಸಾಧಕರು. ಸಾರಿ, ಮೈ ವಾಯ್ಸ್ ಇಸ್ ನಾಟ್ ಸೋ ಗುಡ್, ಐ ಹ್ಯಾವ್ ಅ ಥ್ರೋಟ್ ಇನ್ಫೆಕ್ಷನ್, ಪ್ಲೀಸ್ ಟು ಅಡ್ಜಸ್ಟ್ ವಿತ್ ದಿಸ್. First part alli we learned about the Pandit Bhimsendu Joshi, who is a musician, alva. So here in the second part about whom we are learning. So we'll look into that lesson. Textbook tagoli, wear earphones, sit in a quiet place. We'll start with the lesson. Gnanada Arasa. Gnana andre knowledge. Arasa andre king. The king of the knowledge. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂದ್ರೆ the plant is dependent on the good seed. Alva? So in the similar way, the way we nourish our childhood, it will give a good result in our adulthood. Okay, if we learn the good things now, if we behave, if we cultivate the good habit now, then we use the same good habit and we cultivate the same habits in our when we grow up. The same that is the meaning of the ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಹಾಗೆ ಒಬ್ಬ ಶಿಕ್ಷಣ ತಜ್ಞರು, ದ ಎಕ್ಸ್ಪರ್ಟ್, ತಜ್ಞರು ಅಂದರೆ ಎಕ್ಸ್ಪರ್ಟ್, ಶಿಕ್ಷಣ ಅಂದರೆ ಎಜುಕೇಷನಲ್ ಎಕ್ಸ್ಪರ್ಟ್, ತಮ್ಮ ಬಾಲ್ಯದಲ್ಲಿ ಇನ್ ದೇರ್ ಚೈಲ್ಡ್ಹುಡ್ ಆಡಿದ ಆಟಗಳು, ದ ಗೇಮ್ಸ್ ದಟ್ ದೇ ಪ್ಲೇಡ್, ಎಲ್ಲ ಮಕ್ಕಳಿಗಿಂತ ಭಿನ್ನವಾಗಿದೆ. ಇಟ್ಸ್ ಡಿಫ್ರೆಂಟ್ ಫ್ರಮ್ ಟೋಟಲಿ ಎವ್ರಿ ಚಿಲ್ಡ್ರನ್, ಆಲ್ ದ ಅದರ್ ಚೈಲ್ಡ್. ಅವರು ಮನೆಯಲ್ಲಿನ ಸಾಮಾನು ಪೆಟ್ಟಿಗೆಗಳನ್ನು ರೈಲು ಗಾಡಿಗಳಂತೆ ಸಾಲಾಗಿ ಜೋಡಿಸಿ, ಸೊ ದೇ ಯೂಸ್ ಟು ಕೀಪ್ ದ ಪರ್ಸನ್, ಹಿ ಯೂಸ್ ಟು ಯೂಸ್ ದ ಸಾಮಾನು, ದ ಥಿಂಗ್ಸ್ ಆಫ್ ದ ಹೌಸ್, ದ ಪೆಟ್ಟಿಗೆ ಅಂದರೆ ಬಾಕ್ಸಸ್ ಎಲ್ಲನೂ ರೈಲು ಗಾಡಿಗಳಂತೆ, ಹಿ ಯೂಸ್ ಟು ಸ್ಟ್ಯಾಕ್ ಲೈಕ್ ಅ ಟ್ರೈನ್ ಥರ ಸ್ಟ್ಯಾಕ್ ಮಾಡಿ ಸಾಲಾಗಿ ಜೋಡಿಸಿ, ಹಿ ವಿಲ್ ಸ್ಟ್ಯಾಕ್ ಇಟ್ ಲೈನ್ಲಿ ಇನ್ ಅ ಕ್ಯೂ. ತಮ್ಮ ತಂದೆಯ ಪಗಡಿಯನ್ನು ಧರಿಸಿಕೊಂಡು ತಮ್ಮ ಅಕ್ಕಂದರಿಗೆ, ಪಗಡಿ ಅಂದರೆ ಅದು ಕ್ಯಾಪನ್ನು ಹಾಕ್ಕೊಂಡು ತನ್ನ ಅಕ್ಕಂದಿರಿಗೆ ವಿತ್ ಹಿಸ್ ಸಿಸ್ಟರ್ಸ್, ನೀವು ಎಲ್ಲರೂ ಜೋರಾಗಿ ಹೇಳಿರಿ. ಸೊ ಎವ್ರಿ ಒನ್ ಪ್ಲೀಸ್ ಟೆಲ್ ಲೌಡ್ಲಿ, ದಿಲ್ಲಿಯಿಂದ ಮೌಲಾನಾ ಬರುತ್ತಿದ್ದಾರೆ. ಫ್ರಮ್ ದ ಡೆಲ್ಲಿ ಮೌಲಾನಾ ಈಸ್ ಕಮ್ಮಿಂಗ್. ಎಲ್ಲರೂ ಜೋರಾಗಿ ಹೇಳಿರಿ. ಸೊ ಹಿ ಆಸ್ಕ್ಡ್ ಹಿಸ್ ಸಿಸ್ಟರ್ ಟು ಸೇ ಲೈಕ್ ದಿಸ್, ದಿಲ್ಲಿಯಿಂದ ಮೌಲಾನಾ ಬರುತ್ತಿದ್ದಾರೆ. ಫ್ರಮ್ ದ ಡೆಲ್ಲಿ ಮೌಲಾನಾ ಈಸ್ ಕಮ್ಮಿಂಗ್. ಎಲ್ಲರೂ ಜೋರಾಗಿ ಹೇಳಿ. ದೂರ ಸರಿಯಿರಿ. ಗೋ ಅಸೈಡ್. ದಾರಿ ಬಿಡಿ. ಗಿವ್ ಅ ಸ್ಪೇಸ್. ನೀವೆಲ್ಲರೂ ಜೈಕಾರ ಹಾಕಿ. ಸೊ ಎವ್ರಿ ಒನ್ ಯು ಸೇ ಲೈಕ್ ದಿಸ್ ಅಂತ ಹೇಳುತ್ತಾ ನಂತರ ಬಾಲಕ, ಸೊ ಲೇಟರ್ he told this his sister to say it like this. Then the boy will come, ರಾಜಗಾಂಭೀರ್ಯದಿಂದ, with all dignity, ಹೆಜ್ಜೆ ಹಾಕುತ್ತಾ ಎತ್ತರವಾದ ಸ್ಥಳದಲ್ಲಿ ನಿಂತು, ಇನ್ ಅ ಹೈಟ್ ಪ್ಲೇಸ್, ಇನ್ ಅ ವೆರಿ ಹೈ ಪ್ಲೇಸಲ್ಲಿ he used to stand there, ಜೋರಾಗಿ ಭಾಷಣ ಮಾಡುತ್ತಿದ್ದರು. he used to give a debate, ಜೋರಾಗಿ ಸ್ಪೀಚ್ ಕೊಡ್ತಾ ಇದ್ರು. ಭಾಷಣ ಇಸ್ ಅ ಡಿಬೇಟ್, ಭಾಷಣ ಇಸ್ ಅ ಸ್ಪೀಚ್, ನಾಟ್ ಅ ಡಿಬೇಟ್. he used to give a speech. ಮನೆಯಲ್ಲಿ ಎಲ್ಲರೂ ಬಾಲಕನ ಭಾಷಣ ಕೇಳಿ ಚಪ್ಪಾಳೆ ತಟ್ಟುತ್ತಿದ್ದರು. ಇನ್ ದ ಹೌಸ್, whenever he used to do like this with his sister, everyone they used to listen to his speech. ಕೇಳಿ, ಭಾಷಣವನ್ನು ಕೇಳಿ ಚಪ್ಪಾಳೆ, ಅಪ್ಲಾಸ್ ಮಾಡ್ತಾ ಇದ್ರು. they used to ಚಪ್ಪಾಳೆ ತಟ್ಟು ಅಂದರೆ ಅಪ್ಲಾಸ್ ಮಾಡು. ಚಿಕ್ಕಂದಿನಿಂದ ಫ್ರಮ್ ದ ಚೈಲ್ಡ್ಹುಡ್, ವಿದ್ಯಾಬುದ್ಧಿಯಲ್ಲೂ, ಇನ್ ದ ನಾಲೆಡ್ಜ್, ವಿದ್ಯೆ ಬುದ್ಧಿ ಅಂದರೆ ಇನ್ ದ ಇಂಟೆಲಿಜೆನ್ಸ್ ಆ್ಯಂಡ್ ದ ನಾಲೆಡ್ಜ್, ಜಾಣನಾಗಿದ್ದ. ಹಿ ವಾಸ್ ಅ ವೆರಿ ಗುಡ್ ಬಾಯ್. ಬಾಲಕನೇ ಮುಂದೆ, ದಿಸ್ ಬಾಯ್ ಈಸ್ ನಥಿಂಗ್ ಬಟ್, ಯಾರಿದು ಬಾಯ್ ಅಂದರೆ ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಮಂತ್ರಿಗಳಾದ ಮೌಲಾನಾ ಅಬುಲ್ ಕಲಾಂ ಆಜಾದ್. ಸೊ ಹಿ ಈಸ್ ದ ಪರ್ಸನ್ ಎಜುಕೇಷನಲ್ ಮಿನಿಸ್ಟರ್, ದ ಫಸ್ಟ್ ಎಜುಕೇಷನಲ್ ಮಿನಿಸ್ಟರ್, ಆ್ಯಂಡ್ ಹಿಸ್ ನೇಮ್ ಇಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಅಂಡರ್ಲೈನ್ ಮಾಡ್ಕೊಳ್ಳಿ. ಮೌಲಾನಾರವರು 11/11/1888, ಓಕೆ, 11th ಅಲ್ಲಿ ಆನ್ 1888 ಜನಿಸಿದರು. ಹಿ ಬಾರ್ನ್. ತಂದೆ ಖೈರುದ್ದೀನ್, ಅಂಡರ್ಲೈನ್ ಮಾಡಿ. ತಾಯಿ ಅಲಿಯಾ ಬೇಗಂ, ಅಂಡರ್ಲೈನ್. ಅಬುಲ್ ಕಲಾಂ ರವರು ತಮ್ಮ 12ನೇ ವಯಸ್ಸಿನಲ್ಲಿ, ಇನ್ನ 12 years old, ಅಂಡರ್ಲೈನ್, ಅರಬ್ಬಿ, ಫಾರ್ಸಿ ಮತ್ತು ಉರ್ದು ಭಾಷೆಗಳನ್ನು ಓದಿದ್ದರು. ದೇ ಆರ್ ನೋಯಿಂಗ್ 3 language, ಅರಬ್ಬಿ, ಫಾರ್ಸಿ ಮತ್ತು ಉರ್ದು. ಬಾಲ್ಯದಿಂದಲೇ ಫ್ರಮ್ ದ ಚೈಲ್ಡ್ಹುಡ್ ಸಾಹಿತ್ಯದ ಅಭಿರುಚಿ ಹೊಂದಿದ್ದ. ಅಂದರೆ ಅಭಿರುಚಿ ಅಂದರೆ ದ ಇಂಟ್ರೆಸ್ಟ್ ಓವರ್ ಅ ಲಿಟ್ರೇಚರ್, ಸಾಹಿತ್ಯ ಆಸ್ ಅ ಲಿಟ್ರೇಚರ್.
ಆಜಾದ್ ಕಾವ್ಯನಾಮದಿಂದ ಸಾಹಿತ್ಯ ಕೃಷಿ ಮಾಡಿರುವವರು. ಸೊ ಹಿಸ್ ಪೆನ್ ನೇಮ್ ಇಸ್ ಆಜಾದ್. ಸೊ ಹಿ ಯೂಸ್ ಟು ರೈಟ್ ದ ಪೋಯಮ್ಸ್ ಆ್ಯಂಡ್ ದ ಆರ್ಟಿಕಲ್ಸ್ ಆಲ್ಸೋ. ಮೌಲಾನಾ ಆಜಾದರು ಉತ್ತಮ ಪತ್ರಿಕೋದ್ಯಮಿಗಳಾಗಿದ್ದರು. ಪತ್ರಿಕೋದ್ಯಮಿ ಅಂದರೆ ನ್ಯೂಸ್ ಪೇಪರಲ್ಲಿ. ಓಕೆ, ಹಿ ವಾಸ್ ವರ್ಕಿಂಗ್ ಇನ್ ಅ ನ್ಯೂಸ್ ಪೇಪರಲ್ಲಿ ಕೂಡ ಹಿ ಯೂಸ್ ಟು ವರ್ಕ್. 12ನೇ ವಯಸ್ಸಿನಲ್ಲಿ ಇನ್ ದ 12 years ಓಲ್ಡ್ ತಮ್ಮ ಸಂಪಾದಕತ್ವದಲ್ಲಿ ಇನ್ ಈಸ್ ಎಡಿಟರಲ್ಲಿ ಅಲ್ ಮೆಸ್ಬಾ ಎಂಬ ಪತ್ರಿಕೆಯನ್ನು ಹೊರತಂದು ಎಲ್ಲರನ್ನೂ ಬೆರಗುಗೊಳಿಸಿದರು. ಇನ್ ದ 12 years ಇಟ್ ಸೆಲ್ಫ್ ಹಿ ವಾಸ್ ಅ ಎಡಿಟರ್ ಆಫ್ ಅಲ್ ಮೆಸ್ಬಾ ನ್ಯೂಸ್ ಪೇಪರ್. ಅನಂತರ ಲೇಟರ್ ಅವರು ಅಲ್ ಹಿಲಾಲ್ ಮತ್ತು ಅಲ್ ಬಲಾಗ್, ಅಂಡರ್ಲೈನ್ ಆಲ್ ದೀಸ್ ವರ್ಡ್ಸ್, ಓಕೆ, ಎಂಬ ಪತ್ರಿಕೆಗಳ ಮೂಲಕ ವಿತ್ ದೀಸ್ ನ್ಯೂಸ್ ಪೇಪರ್ ಭಾರತೀಯರನ್ನು ಜಾಗೃತಗೊಳಿಸಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಹೊತ್ತಿಸಿದರು. ಸೊ ಯು ಆಲ್ಸೋ ಎಡಿಟೆಡ್ ದೀಸ್ ನ್ಯೂಸ್ ಪೇಪರ್ ವೇರ್ ಯೂಸ್ ಟು ಗಿವ್ ಏನಂತಾರೆ ಮೋಟಿವೇಶನಲ್ ಟಾಕ್ ಫಾರ್ ದ ಪೀಪಲ್ when the British were ruling us. So he used to take care of this newspaper where he created awareness among the people to fight against the British. ಸ್ವಾತಂತ್ರ್ಯ ಹೋರಾಟದಲ್ಲಿ ಇನ್ ದ ಫ್ರೀಡಮ್ ಮೂಮೆಂಟ್ ಮಹಾತ್ಮ ಗಾಂಧೀಜಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂರೊಂದಿಗೆ ಭಾಗವಹಿಸಿ ಹಿ ಇವನ್ ಪಾರ್ಟಿಸಿಪೇಟೆಡ್, ಭಾಗವಹಿಸು ಇಸ್ ಅ ಪಾರ್ಟಿಸಿಪೇಟ್ ವಿತ್ ಗಾಂಧಿ ಮತ್ತು ನೆಹರು. ಕ್ರಿಸ್ತಶಕ 1922ರಲ್ಲಿ ಇನ್ 1922 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಘಟನೆಯ ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು. ಹಿ ಬಿಕೇಮ್ ಅ ಪ್ರೆಸಿಡೆಂಟ್, ಅಧ್ಯಕ್ಷ ಇಸ್ ಅ ಪ್ರೆಸಿಡೆಂಟ್ ಆಫ್ ಅ ಇಂಡಿಯನ್ ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿಯವರು ಆಜಾದ್ರನ್ನು ಜ್ಞಾನದ ಅರಸ ಎಂದು ಕರೆದರು. ಅಂಡರ್ಲೈನ್ ದಿಸ್. ಹೂ ಕಾಲ್ಡ್ ಜ್ಞಾನದ ಅರಸ? ಗಾಂಧೀಜಿ ಕಾಲ್ಡ್ ಆಜಾದ್ ಆಸ್ ಅ ಜ್ಞಾನದ ಅರಸ. ಆಜಾದರು ಕ್ರಿಸ್ತಶಕ 1958ರಲ್ಲಿ ಇನ್ 1958 ಫೆಬ್ರವರಿ 22 ನಿಧನರಾದರು. ಹಿ ಪಾಸ್ಡ್ ಅವೇ. ಭಾರತ ಸರ್ಕಾರವು ಅವರಿಗೆ ಮರಣೋತ್ತರ ಅಂದರೆ ಆಫ್ಟರ್ ಡೆತ್ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸೊ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಅವಾರ್ಡೆಡ್ ಅ ಭಾರತ ರತ್ನ. ಆಜಾದರು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ ದ ಎಜುಕೇಷನಲ್ ಫೀಲ್ಡ್ ಮಾಡಿದ ಸಾಧನೆಯನ್ನು ಗಮನಿಸಿ ಗವರ್ಮೆಂಟ್ ಹಿ ಅಬ್ಸರ್ವ್ ದಟ್ ಆ್ಯಂಡ್ ಭಾರತ ಸರ್ಕಾರವು ಅವರು ಹುಟ್ಟಿದ ದಿನವಾದ ನವೆಂಬರ್ 11ರಂದು ಹೀಸ್ ಬರ್ತ್ಡೇ ಯಾವಾಗ 11th ನವೆಂಬರ್ 11th. ಸೊ ಎವ್ರಿ ಇಯರ್ ನವೆಂಬರ್ 11th ಇಸ್ ಸೆಲೆಬ್ರೇಟೆಡ್ ಆ್ಯಸ್ ರಾಷ್ಟ್ರೀಯ ಶಿಕ್ಷಣ ದಿನ, ನೇಷನ್ ಎಜುಕೇಷನಲ್ ಡೇ ಅಂತ ವಿ ಸೆಲೆಬ್ರೇಟ್. ನಾವು ಈ ಮಹಾನ್ ವ್ಯಕ್ತಿಗೆ ಗೌರವ ಸಲ್ಲಿಸೋಣ. ಲೆಟ್ ಅಸ್ ಗಿವ್ ಅ ರೆಸ್ಪೆಕ್ಟ್ ಫಾರ್ ದಿಸ್ ರೆಸ್ಪೆಕ್ಟೆಡ್ ಹ್ಯೂಮನ್. ಸೊ ಇದು ಜ್ಞಾನದ ಅರಸ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಪಾರ್ಟ್ 1 ಪಾರ್ಟ್ 2 ಆಗಿದೆ. ಸೊ ದಿಸ್ ಲೆಸನ್ ಈಸ್ ಕಂಪ್ಲೀಟೆಡ್. ನೌ ವಿ ನೀಡ್ ಟು ವರ್ಕ್ ಆನ್ ದ ಆಕ್ಟಿವಿಟೀಸ್ ವಿಚ್ ವಿಲ್ ಬಿ ಡನ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ಅನದರ್ ಪಾರ್ಟ್. ಸೊ ಅಂಟಿಲ್ ದೆನ್ ಪ್ರಾಕ್ಟೀಸ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆರ್ ಇಮೇಲ್ ಮಾಡಿ. See you in the next part of the video. Thank you so much. Namaskara. From Yashaswi Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop.
Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.